ಬಿಡಿಎನಲ್ಲಿ ನಡೆದಿರುವ ಅತಿ ದೊಡ್ಡ ಹಗರಣ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಅಕ್ರಮದಲ್ಲೇ ಅಕ್ರಮ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 524 ಕೋಟಿಯ ಹಗರಣ ಬೆಂಗಳೂರಿನಲ್ಲಾಗಿದೆ. ಈ ಹಗರಣದಲ್ಲಿ ಹಾಗಾದ್ರೆ ಯಾರ್ಯಾರಿದ್ದಾರೆ? ಬಿಡಿಎ ದುಡ್ಡನ್ನ ಬಗೆದು ತಿಂದು ತೇಗಿದ ಅಧಿಕಾರಿಗಳು ಎಷ್ಟು ಜನ? ಬಿಡಿಎ ಆಯುಕ್ತರು ಈ ಸ್ಟೋರಿನ ನೋಡ್ಲೇಬೇಕು. ಇದು ಗ್ಯಾರಂಟಿ ನ್ಯೂಸ್ನ ರಣಬೇಟಿಯ ರೋಚಕ ಸ್ಟೋರಿ. ಸಂಬಂಧಪಟ್ಟ ಅಧಿಕಾರಿಗಳು ಬಗೆದು ತಿಂದು ತೇಗಿದ ಹಣ ಎಷ್ಟು? ಒಂದಲ್ಲ ಎರಡಲ್ಲ, 100 ಕೋಟಿ ಹಣ. ಈ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಹಾಗಾದ್ರೆ? ಬಿಡಿಎ ದುಡ್ಡನ್ನ ಮಾವನ್ ಮನೆ ದುಡ್ಡು ಅಂತ ಹಿಂಗ ತಿಂದು ತೇಗಿರೋರು ಯಾರ್ಯಾರು? ಬಿಡಿಎ ಆಯುಕ್ತರು ಈ ಸ್ಟೋರಿ ನೋಡ್ಲೇಬೇಕು. ಇದು ಬಿಡಿಎ ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ಸ್ಕ್ಯಾಮ್. ಇದು ತನ್ನದಲ್ಲದ ಲೇಔಟ್ಗೆ ರೆಡಿ ಆಗುತ್ತೆ ಕೋಟಿ ಕೋಟಿ ಬಿಲ್. ಇಲ್ಲಿ ನಕಲಿ ಬಿಲ್ ಮೂಲಕ ಅಧಿಕಾರಿಗಳ ಜೇಬಿಗೆ ಕಂತೆ ಕಂತೆ ಕೋಟಿ ಕೋಟಿ ಹಣ ಬಿದ್ದಿದೆ. ತನ್ನದಲ್ಲದ ಲೇಔಟ್ಗೆ 100 ಕೋಟಿ ಗುಳಂ ಮಾಡಿದ್ದಾರೆ. 2007ರಲ್ಲಿ ಹಸ್ತಾಂತರ ಮಾಡಿದ ಲೇಔಟ್ಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ. ಅಭಿವೃದ್ಧಿ ಝೀರೋ. 2007ರ ಲೇಔಟ್ಗೆ 2003ರಲ್ಲಿ 106 ಕೋಟಿ ಖರ್ಚು ಮಾಡಿದ್ದಾರೆ. 100 ಅಲ್ಲ 200 ಅದು ಕೂಡ 524 ಕೋಟಿ ಹಗರಣ. ಇದು ಗ್ಯಾರಂಟಿ ನ್ಯೂಸ್ ನಲ್ಲಿ ಡಾಕ್ಯುಮೆಂಟ್ ಸಮೇತ ಈ ಹಗರಣವನ್ನ ಬಟಾಬೈಲು ಮಾಡ್ತಾ ಇದ್ದೀವಿ. ಪಕ್ಕ ಲೆಕ್ಕ ಜೊತೆಗೆ 524 ಕೋಟಿ ಹಗರಣ ಹೇಗಾಯ್ತು ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 524 ಕೋಟಿ ಖರ್ಚು ಮಾಡಿದಂತಹ ಆ ಲೇಔಟ್ ಯಾವುದು ಹಾಗಾದ್ರೆ? 524 ಕೋಟಿ ರೂಪಾಯಿ ಖರ್ಚು ಮಾಡಿಸ್ಕೊಂಡು ಆ ಲೇಔಟ್ ಎಷ್ಟೊಂದು ಜಗಮಗ ಅಂತ ಇದೆ, ಎಲ್ಲವನ್ನ ತೋರಿಸ್ತೀವಿ ನಿಮ್ಗೆ. ಆ ಲೇಔಟ್ಗೆ ಅಷ್ಟು ಕೋಟಿ ಖರ್ಚು ಮಾಡಿದ್ ಯಾರು ಮತ್ತು ಯಾಕೆ? ಖರ್ಚು ಮಾಡಿಸಿಕೊಂಡಂತಹ ಲೇಔಟ್ನ ಪರಿಸ್ಥಿತಿ ಏನು? ನಿಜಕ್ಕೂ ಖರ್ಚು ಮಾಡಿದ್ದು ಆ ಲೇಔಟ್ಗೆ ಅಥವಾ ಇವರ ಹೆಂಡತಿ ಮಕ್ಕಳಿಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಐಷಾರಾಮಿ ಜೀವನ ನಡ್ಸಕ್ಕ? ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ? ಇದು 1 ಕೋಟಿ 2 ಕೋಟಿ ಅಥವಾ 100 ಕೋಟಿ ಅಥವಾ 200 ಕೋಟಿಯ ಹಗರಣ ಅಲ್ಲ, ಬರೋಬ್ಬರಿ 500 ಕೋಟಿಗೂ ಮೀರಿದ ಹಗರಣ ಇದು. ಬಿಡಿಎ ತನ್ನ ಇತಿಹಾಸದಲ್ಲೇ ಇಂತಹ ದೊಡ್ಡ ಹಗರಣ ನಡೆದಿಲ್ಲ ಅನ್ನಲಾಗ್ತಾ ಇದೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಅಕ್ರಮದಲ್ಲೇ ಅಕ್ರಮ ಇದು. ಅಂಜನಾಪುರ ವಾರ್ಡ್ ವ್ಯಾಪ್ತಿಯ ಲೇಔಟ್ಗೆ 524 ಕೋಟಿ ಖರ್ಚಾಗಿದೆಯಂತೆ. 2007ರಲ್ಲಿ ಬಿಬಿಎಂಪಿಗೆ ಈ ಟಿಕೆ ದೀಪಕ್ ಲೇಔಟ್ ಅನ್ನ ಹಸ್ತಾಂತರ ಮಾಡುತ್ತೆ ಸರ್ಕಾರ. ಸದ್ಯ ಇದು ಗೊಟ್ಕೆಗೆರೆ ವಾರ್ಡ್ ವ್ಯಾಪ್ತಿಯಲ್ಲಿ ಬರುತ್ತೆ ಟಿಕೆ ದೀಪಕ್ ಲೇಔಟ್ ಅಂತ. ಈ ಲೇಔಟ್ಗೆ ಬಿಡಿಎ ಅಧಿಕಾರಿಗಳು ಡಾಂಬರ್ ಹಾಕ್ಸಿದಾರಂತೆ. ಡೆವಲಪ್ಮೆಂಟ್ ಮಾಡದೇ ಇರುವ ಲೇಔಟ್ ನಲ್ಲಿ ಕೋಟಿ ಕೋಟಿ ಬಿಲ್ ರೆಡಿ ಮಾಡಿದ್ದಾರೆ. ಎಬಿಜಿ ಗ್ರೀನ್ ಇನ್ಸ್ಟಾ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿದ್ದಾರೆ ಟೆಂಡರ್ನ. ಅರವಿಂದ್ ಬಿಜಿ ಒಡೆತನದ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಆ ಟೆಂಡರ್ ಕೊಟ್ಟಿದ್ದ ಬಿಡಿಎ ಲೇಔಟ್ ಅಭಿವೃದ್ಧಿ ಹೆಸರಲ್ಲಿ ಜೇಬ್ ತುಂಬಿಸ್ಕೊಂಡಿದ್ದಾರೆ ಆಫೀಸರ್ಸ್ಗಳು. ಜೇಬ್ ತುಂಬಿಸ್ಕೊಳ್ಳುವ ಹಣ ಅಲ್ಲ ಇದು, ಮನೆ ತುಂಬಾ ಹಣವನ್ನು ತುಂಬಿಸುವಂತಹ ಹಗರಣ. ಲೇಔಟ್ ಅಭಿವೃದ್ಧಿ ಮಾಡಿದೀವಿ ಅಂತ ಕೋಟಿ ಕೋಟಿ ಬಿಲ್ ರೆಡಿ ಮಾಡಿದ್ದಾರೆ. ಅಸಲಿಗೆ ಗೊಟ್ಟಿಗೆಗೆರೆಯ ಈ ಟಿಕೆ ದೀಪಕ್ ಲೇಔಟ್ ನಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ವೇ ಇಲ್ಲ. ಅಂದರೆ 524 ಕೋಟಿ ಎಲ್ಲಿಗೆ ಹೋಯ್ತು? ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿಗೋಯ್ತು ಹಾಗಾದ್ರೆ ಹಣ? ಈಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಯುಮೆಂಟ್ ಸಮೇತ ನಿಮಗೆ ಡೀಟೇಲ್ಸ್ ನ ಕೊಡ್ತಾ ಇದ್ದೀವಿ. ಟಿಕೆ ದೀಪಕ್ ಲೇಔಟ್ ಅಂಡ್ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ಇದು ಶರತ್ ಬಾಬು ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ, ಪ್ರೂಫ್ ಸಮೇತ. ಆ ಪ್ರೂಫ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಕೂಡ ತೋರಿಸ್ತಾ ಇದ್ವಿ. ಈಗ ಹೆಸರಿಗೆ ಅಲ್ಲಿ ಲೇಔಟ್ ಇದೆ, ಬಟ್ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ. ಹಂಗಂದ್ರೆ ಡೆವಲಪ್ಮೆಂಟ್ ಹೆಸರಲ್ಲಿ ಕೋಟಿ ಕೋಟಿ ಬಿಲ್ ಮಾಡಿದ್ರಲ್ಲ, ಏನಕ್ಕೆ ಮಾಡಿದಿರಿ, ಎಲ್ಲಿ ಮಾಡಿದಿರಿ? ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಯಾರಿಗೆ ಪಂಗನಾಮ ಹಾಕಿದಿರಿ, ಎಷ್ಟು ಹಾಕಿದಿರಿ, ಇದರ ಹಿಂದೆ ಇರುವ ಒಂದು ಚೈನ್ ಲಿಂಕ್ ಎಲ್ಲಿ ತನಕ ಹೋಗುತ್ತೆ, ಯಾರ್ಯಾರ ಹೆಸರು ಇದ್ರಲ್ಲಿ ಕೇಳಿ ಬರುತ್ತೆ.
ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ದೊಡ್ಡ ದೊಡ್ಡವರ ಹೆಸರು ಇದರಲ್ಲಿ ತಳಕ್ ಹಾಕಳುತ್ತಾ ಆಗತ್ತಾ? 524 ಕೋಟಿ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, 1 ಕೋಟಿ ಅಥವಾ 2 ಕೋಟಿ ಅಲ್ಲ, ಅಬ್ಬಬ್ಬಾ ಅಂದ್ರೆ 100 ಕೋಟಿನೂ ಅಲ್ಲ ರೀ. 524 ಕೋಟಿ ಯಾರ ದುಡ್ಡು? ನಮ್ಮ ದುಡ್ಡು, ನಿಮ್ಮ ದುಡ್ಡು. BDA ಹೆಸರಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ 524 ಕೋಟಿಯ ಬಿಲ್ ಹಾಕಿಸಿ 1 ರೂಪಾಯಿಂದು ಕಾಮಗಾರಿ ಆಗಿಲ್ಲ. ಹಾಗಾದ್ರೆ ಇದನ್ನ ನೋಡ್ಕೊಳ್ಳುವಂಥವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರಾ? ಬಿಲ್ ಹಾಕ್ಸೋದು, ಕೊಡ್ತಾ ಇದ್ದಂಗೆ ಅವರಿಗೆ ಬಿಲ್ನ ಅಮೌಂಟ್ ಕೊಟ್ಬಿಡೋದಷ್ಟೇ. ಸೊ ಕೆಲಸ ಏನಾಗಿದೆ, ಎಷ್ಟಾಗಿದೆ, ಕ್ವಾಲಿಟಿ ಹೆಂಗಿದೆ, ಏನ್ ಕ್ವಾಂಟಿಟಿ ಇದೆ, ಇದ್ಯಾವುದೂ ಕೂಡ ಬಿಲ್ನ ಹಣ ಅವ್ರಿಗೆ ಕೊಡ್ಬೇಕಾದ್ರೆ ಯಾರು ನೋಡಲ್ವಾ, ಇನ್ವೆಸ್ಟಿಗೇಷನ್ ಮಾಡಲ್ವಾ? ಹಾಗಾದ್ರೆ ಇದು ಒಂದಾದ್ರೆ ಇಂಥದ್ದು ಎಷ್ಟು ಮಾಡಿದಿರಿ ಹಾಗಾದ್ರೆ? ಎಡವಟ್ಟನ್ನ ತಿಂದು ತೆಗಿರೋವರ ನಂಬರ್ಸ್ ಎಷ್ಟು ಹಾಗಾದ್ರೆ? 524 ಕೋಟಿ ಅಂದ್ರೆ ಹುಡುಗಾಟನಾ? ಓವರ್ ಮಾಡಿಬಿಟ್ಟಿದ್ದಾರೆ. BDA ಏನಿದೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಇಲ್ಲಿ 2022ರಿಂದ 2025ರವರೆಗೂ ಸುಮಾರು 524 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿಕೊಂಡು ಟೆಂಡರ್ಗಳು ಇವರಿಗೆ ಕೊಟ್ಟುಕೊಂಡು ಅಕ್ರಮ ಮಾಡಿದ್ದಾರೆ. ಇದರಲ್ಲಿ ಏನು ಅಂತಂದರೆ, ಈ 524 ಕೋಟಿ ಅಕ್ರಮ ಏನು ನಡೆದಿದೆ, ಹಗರಣ BDAನಲ್ಲಿ, ಮೊದಲನೇದಾಗಿ JP ನಗರ 8ನೇ ಫೇಸು 9ನೇ ಫೇಸಲ್ಲಿ ಒಂದು ಲೇಔಟ್ ಬರುತ್ತೆ, TK ದೀಪಕ್ ಲೇಔಟ್ ಅಂತ. ಅದು 2007ರಲ್ಲೇ ಸರ್ಕಾರದ ಆದೇಶದ ಮೇರೆಗೆ ನಿರ್ವಹಣೆಗೋಸ್ಕರ BBMPಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ 2007ರಲ್ಲಿ BBMPಗೆ ಹ್ಯಾಂಡ್ ಓವರ್ ಆದಮೇಲೆ 2023ರಲ್ಲಿ ಇದೇ BDAನವರು ತಾರ್ ಹಾಕಿ ರೋಡ್ ಕೆಲಸ ಮಾಡಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮತ್ತೆ ಹಂಗೆ ಮುಂದುವರೆದ್ಬಿಟ್ಟು ಏನು ಅಂತಂದರೆ, ಇದು ನಮಗೆ ಸ್ಟಾರ್ಟಿಂಗಲ್ಲಿ ಒಂಚೂರು ಡೌಟ್ ಬಂತು. ಈ BDAನವರು BBMP ಅವರು ಮಾಡಿರೋದಕ್ಕೆ ಬಿಲ್ ಮಾಡ್ಕೊಳ್ಳೋದು, BBMP ಅವರು BDA ಮಾಡ್ಕೊಳ್ಳೋದಕ್ಕೆ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಡೌಟ್ ಬಂದಾಗ ನಾವು ಅದನ್ನು ಬೆನ್ನತ್ಕೊಂಡು ಹೋದಾಗ ನಮಗೆ ಸುಮಾರು ದಾಖಲೆಗಳನ್ನ ಕಲೆ ಹಾಕ್ತಾ ಹೋದ್ವಿ. ಸುಮಾರು ಒಂದು 4,000ದಿಂದ 4,500 ಪುಟಗಳಷ್ಟು ದಾಖಲೆಗಳನ್ನ ನಾವು ಇದ್ರಿಗೆ ಸಂಬಂಧಪಟ್ಟಂಗೆ ಕಲೆ ಹಾಕಿ ಅದನ್ನು ಪರಿಶೀಲನೆ ಮಾಡಿದಾಗ ಇದೆಲ್ಲ ಹೌದು ಅಂತ ತಿಳಿದು ಬಂದಿದೆ.